ಮಾರ್ಕ ಸುವಾರ್ತೆ 4ನೇ ಅಧ್ಯಾಯ 14 ವಚನ ಓದೋಣ. ಆ ಬಿತ್ತುವನ ವಾಕ್ಯವೆಂಬ ಬೀಜವನ್ನು ಬಿತ್ತುತ್ತಾನೆ. ಕೆಲವರು ವಾಕ್ಯವನ್ನು ಕೇಳಿದ ಕೂಡಲೇ ಸೈತಾನನು ಬಂದು ಅವರಲ್ಲಿ ಬಿತ್ತಿದ ವಾಕ್ಯವನ್ನು ತೆಗೆದು ಬಿಡುತ್ತಾನೆ. ಸಾಕು ನೋಡ್ರಿ, ನಾವು ವಾಕ್ಯ ಬಿತ್ತದೀವಿ ನಾವೆಲ್ಲರೂ. ಈಗ ಅಲ್ಲೆಲ್ಲೂಯಾ. ನಾನು ಹೇಳ್ತೀನಿ, ನಿಮಗೆ ವಾಕ್ಯ ಹೇಳ್ತದೀನಿ. ಈಗ ನೀವು ಒಳ್ಳೆ ಫಲ ಕೊಡ್ಬೇಕಾಗಿ ನಾನು ಏನು ಮಾಡೋಕ್ಕಾಗಿರ, ಹೇಳುವಂಥ ವಾಕ್ಯನ ಕೇಳಿ ನಿಮ್ಮ ಹೃದಯ ಅದನ್ನು ಅಡಗಿಸ್ಕೊಳ್ಬೇಕಂತೆ. ಅಲ್ಲೆಲ್ಲೂಯಾ. ಆದರೆ ಆ ವಾಕ್ಯವನ್ನು ಎಂಥ ಹೃದಯದಲ್ಲಿ ಅಡಗಿಸ್ಬೇಕು ನಾವು? ಒಳ್ಳೆ ಹೃದಯ ಅಂತೆ. ಬೀಜ ನಾವು ಬಿತ್ತಿದ ಬೀಜ ಯಾವ ಬೀಜ ಫಲ ಕೊಡ್ತಾ? ಒಳ್ಳೆ ನೆಲದಲ್ಲಿ ಯಾವ ಬೀಜ ಬಿದ್ದತ್ತೋ ಅದು ಫಲ ಕೊಡುತ್ತಾ. ಮುಳ್ಳು ಗಿಡಗಳಲ್ಲಿ ಬಿದ್ದದ್ದು, ಬಂಡೆ ಮೇಲೆ ಬಿದ್ದದ್ದು, ಗಟ್ಟಿನೆಲ್ಲ ಬಿದ್ದದ್ದು, ದಾರಿ ಮಗಲಲ್ಲಿ ಬಿದ್ದದ್ದು, ಯಾವ ಏನು ಮಾಡೋದಿಲ್ಲ, ಫಲ ಕೊಡೋಕೆ ಸಾಧ್ಯವೇ ಇಲ್ಲ ಅಂತೆ. ಇವಟ್ಲೆಲ್ಲ ಯಾರು ಬಂದು ತಿಂತಾರಂತೆ? ಅಕ್ಕಿಗಳು ಬಂದು ಹೆಂಗೆ ತಿಂತಾವೋ ಹಂಗೆ ಸೈತಾನ ಬಂದು ಏನು ಮಾಡ್ತಂತೆ? ನಮ್ಮ ಹೃದಯದಿಂದ ವಾಕ್ಯ ತಗೊಳಾಕ್ಬಿಡ್ತಾನಂತೆ. ಅಲ್ಲೆಲ್ಲೂಯಾ, ಅಲ್ಲೆಲ್ಲೂಯಾ. ಸೂಳೆಗಾರಿಕೆ, ಮೋಸಗಳು, ಅನ್ಯಾಯಗಳು, ಕೊಲೆಗಳು, ದೊರಡೆಗಳು, ಕಳ್ಳತನ, ದುಷ್ಟಾಲೋಚನೆ, ದುರಾತ್ಮನ ಕಾರ್ಯಗಳು ಇವೆಲ್ಲ ಹೃದಯದಲ್ಲಿ ತುಂಬಿಕೊಂಡು ನೀನು ದೇವ್ರ ವಾಕ್ಯ ಕೇಳಿದ್ರೆ ಏನು ಮಾಡ್ತದೆ ಗೊತ್ತದು? ಫಲ ಕೊಡ್ತದೆ? ಸಾಧ್ಯನ ಅದು? ಫಲ ಕೊಡಲಿಕ್ಕೆ ಸಾಧ್ಯವೇ ಇಲ್ಲ. ಅಲ್ಲೆಲ್ಲೂಯಾ. ಯಾಕೆ? ಹೃದಯ ಏನಾಗಿಲ್ಲ ಅಂತದು? ಶುದ್ಧವಿಲ್ಲ. ಇವಾಗ ಬಿತ್ತುತ್ತೀರಿ, ಹೋಗಿ ಹೊಲ್ದಾಗ ಮಡಿಕೆ ಹೊಡೆದಿಲ್ಲ, ಕುಂಟೆ ಹೊಡೆದಿಲ್ಲ, ಏನು ಹೊಡೆದಿಲ್ಲ, ಹೋಗಿ ಬಿತ್ತು ಬಂದುಬಿಡ್ತೀರಿ. ಈಗ ತಿಪ್ಸೋಣ ಬಿತ್ತಿರಂಗೆ ಹೊಲದಲ್ಲಿ ಮಡಿಕೆ ಹೊಡೆದಲ್ಲ, ಕುಂಟೆ ಹೊಡೆದಲ್ಲ, ಏನು ಮಾಡಿದ್ರೆ ಬಿತ್ತು ಬಂದುಬಿಡ್ತೀರಾ? ಯಾಕೆ? ಏನಾಯ್ತದ? ಅದು ಭೂಮಿ ಹುಲ್ಲು ಬೆಳೆದ್ಬಿಟ್ಟತ್ತ, ಗಿಡ ಬೆಳೆದವ, ಕಸ ಬೆಳೆದತ್ತ, ಎಲ್ಲ ಬೆಳೆದ. ಈಗ ಅದು ಹಸನಾಗಿಲ್ಲ ಅಸಲು ಭೂಮಿ. ಅಂಥ ಭೂಮಿ ನಾವು ಬಿತ್ತಬಾರಕ್ಕೆ ಇಷ್ಟಪಡ್ತೀವಿ. ನಾವು ಇಷ್ಟಪಡಲ್ಲ. ಯಾಕೆ? ಬಿತ್ತಿರೋದು ಏನತ್ತ? ಫಲ ಕೊಡಲ್ಲ. ಆಮೇಲೆ ಹಲ್ಲೆಲೂಯಾ. ನಾವು ಭೂಮಿ ಮೇಲೆ ಬಿತ್ತಬೇಕಂತ ಅಂದರೆ ಏನು ಮಾಡ್ತೀವಿ? ಮುಂಚೆಗೆ ಅದನ್ನೆಲ್ಲ ಕ್ಲೀನ್ ಮಾಡ್ತೀವಿ. ಹೊಲನ ಹೋಗಿ ಮಡಿಕೆ ಹೊಡಿತೀವಿ, ಕುಂಟೆ ಹೊಡಿತೀವಿ, ಕಾಸಿಗೆ ತೆಗೆದಾಕ್ತೀವಿ, ಹುಲ್ಲು ತೆಗೆದಾಕ್ತೀವಿ, ಹಸನ ಮಾಡಿ ಆ ಭೂಮಿ ನೋಡಿದ್ರೆ ನಮಗೆ ಫುಲ್ಲು ಖುಷಿ ಆಗ್ತಾವೆ. ನಮಗೆ ಹೆಂಗಿದ್ದು ಭೂಮಿ ಹೆಂಗೆ ಮಾಡಿವಲ್ಲ ಅಂಥೇಳಿ ಕಾಲು ಇಟ್ರಿಗಿನದು ನಾವು ಅದು ನಮ್ಮ ಕಾಲು ಒಳಗಡೆ ಹೋಗ್ಬೇಕು, ಆ ಥರ ಮಾಡ್ತೀವಿ ಅದನ್ನು. ಆ ಫುಲ್ ಎಷ್ಟು ಎಷ್ಟು ಮೆತ್ತವಾಗ್ತದೆ ಭೂಮಿ, ಅಷ್ಟರ ಮಟ್ಟಿಗೆ ಏನಾಗ್ತದೆ ಫಲ ಕೊಡೋಕೆ ಸಾಧ್ಯವಾಗುತ್ತೆ. ಅಲ್ಲೆಲ್ಲೂಯಾ. ಆಗ ನಾವು ಹೋಗಿ ಬೀಜವನ್ನು ಏನು ಮಾಡ್ತೀವಿ? ಇವಾಗ ಬಿತ್ತಿ ಬರ್ತೀವಿ. ಎಲ್ಲಿ ಹಸನ ನೆಲ ಬರ್ತೀವಿ. ಒಂದು ವೇಳೆ ನೋಡ್ತೀವಿ ನಾವು, ಈ ನೆಲದಲ್ಲಿ ಕಡ್ಲೆಕಾಯಿ ಚೆನ್ನಾಗಿ ಹುಟ್ಟೋದಿಲ್ಲ, ಇಲ್ಲಿ ಉಳ್ಳಿ ಬಿತ್ತರ ಅಂತ ಹೇಳ್ತಾರೆ. ಅಲ್ಲೆಲ್ಲೂಯಾ. ಗೊತ್ತಿಲ್ಲ? ಈ ನೆಲದಾಗ ಏನು ಬಿಟ್ಟೋದಿಲ್ಲ, ಕಡ್ಲೆಕಾಯಿ ಹುಟ್ಟೋದಿಲ್ಲ, ಇಲ್ಲಿ ಏನೋ ಉಳ್ಳಿ ಬಿತ್ತಾನ, ಇಲ್ಲ ಸಜ್ಜೆ ಬಿತ್ತಾನ, ಹುಟ್ಲೆ ಬಿತ್ತರೆ ಅಂತ ಅಂತಾರೆ. ಅಲ್ಲೆಲ್ಲೂಯಾ. ಶೇಂಗಾ ಮಾತ್ರ ಬೇಡ ಅಂತ ಅಂತೀವಿ. ಮ್ಯಾರೆಗುಂಟು ಏನು ಮಾಡ್ತೀವಿ? ಕಡ್ಲೆಕಾಯಿ ಬಿತ್ತಕ್ಕಿಲ್ಲ. ಯಾಕೆ? ದನ ಕುರಿ ಬಂದು ತಿಂತವ, ಮ್ಯಾರೆಗುಂಟೆ ಒಂದು 4 ರೌಂಡು ಉಳ್ಳಿ ಬಿತ್ತಾನ ಅಂತ ಅಂತೀವಿ. ಹಲ್ಲೆಲೂಯಾ. ನೋಡ್ರಿ, ಮನುಷ್ಯರದ ನಾವೇ ಒಳ್ಳೆ ಫಲವನ್ನು ಎದುರು ನೋಡುವ ಪ್ರಕಾರವಾಗಿ ದೇವರ ಸಹ ಅಷ್ಟೇ ನಿನ್ನಲ್ಲಿ ಒಳ್ಳೆ ಫಲವನ್ನೇ ಆತನು ಎದುರು ನೋಡ್ತಾನೆ. ಆಮೇಲೆ ಹಲ್ಲೆಲೂಯಾ. ನೀವು ಶೇಂಗಾ ಬೆಲೆ ಉಳ್ಳದಂತೆ ಗೊತ್ತಿದ್ದು ಏನು ಮಾಡ್ತೀವಿ ನಾವು? ಅದಕ್ಕೆ ಒಳ್ಳೆ ನೆಲದ ಬಿತ್ತಿ ಫಲ ಬರ್ಬೇಕಂತ ಎದುರು ನೋಡ್ತೀವಿ ಅಂತ ನಾವು. ಹಾಗೆ ದೇವರ ವಾಕ್ಯಗಳು ಅಷ್ಟೇ. ಬೆಳ್ಳಿಗಿಂತಲೂ ಬಂಗಾರಕ್ಕಿಂತಲೂ ಅಪರಂಜಿಗಿಂತಲೂ ಅದು ಶ್ರೇಷ್ಠವಾದದ್ದಾಗಿದೆ ದೇವರ ವಾಕ್ಯ. ಆ ವಾಕ್ಯವು ನಾವು ಬಿತ್ತುವಾಗ ಅದನ್ನು ಒಳ್ಳೆ ನೆಲದಲ್ಲಿ ಬಿತ್ತಬೇಕಂತೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೆ ಎಚ್ಚರವಾಗಿರ್ಬೇಕಂತೆ. ಮತ್ತು ನಾವು ವಾಕ್ಯನ ಯಾರಿಗೂ ಅವ್ರಿಗೆ ಹೇಳ್ಬಾರ್ದಂತ ಬೈಬಲ್ ಹೇಳ್ತಾ, ನಿಮ್ಮ ರತ್ನಗಳನ್ನು ಮುತ್ತುಗಳನ್ನು ಮಾಡ್ಬೇಕು ನಾವು ಹಂದಿಗಳ ಮುಂದೆ. ಏನು ರತ್ನ ಮುತ್ತು ಅಂದ್ರೆ ಅರ್ಥ? ವಾಕ್ಯಗಳು. ಆಮೇಲೆ ಹಲ್ಲೆಲೂಯಾ. ವಾಕ್ಯಗಳು ರತ್ನಕ್ಕೂ ಮುತ್ತಿಗೆ ಬೆಳ್ಳಿ ಬಂಗಾರಕ್ಕೆ ಅವು ಸಮಾನವಾಗಿದೆ. ಅದು ಆ ವಾಕ್ಯವನ್ನು ಬಿತ್ತಾ ಇದ್ದಾರೆ ಇವತ್ತು ದೇವರು. ಇವತ್ತು ಯಾರು ವಾಕ್ಯವನ್ನು ಹೃದಯದಲ್ಲಿ ಇಟ್ಟುಕೊಂಡಿದ್ದಾರೋ ಅವರು ಮಾತ್ರನೇ ದೇವರು ಇಷ್ಟ ಪ್ರಕಾರವಾಗಿ ಜೀವಿಸಲಿಕ್ಕೆ ಸಾಧ್ಯ. ದೇವ್ರ ವಾಕ್ಯವನ್ನು ಯಾರು ಹೃದಯದಲ್ಲಿ ಇಟ್ಕೊಂಡಿದ್ದಾರೋ ಅವರು ದೇವ್ರಿಗೆ ಭಯಭಕ್ತಿ ಉಳ್ಳವರಾಗಿ ಜೀವನ ಮಾಡ್ತಾರೆ. ಅವರು ದೇವ್ರ ವಾಕ್ಯ ಹೃದಯದಲ್ಲಿ ಇಲ್ಲದವನು ದೇವರಿಗೆ ಭಯ ಪಡೋದಿಲ್ಲ. ಅವನು ಅಸಲಿ ಅವನು ಇಷ್ಟ ಬಂದ ಬರ್ತಾರೆ. ತಿಂಗಳು ಒಂದು ಸಲ ಬರ್ತಿಲ್ಲ, ಕ್ರಿಸ್ಮಸ್ ಬಂದು ಹೋಗ್ತೀವಿ ಅಂತ ಅಂತಾರೆ. ಅರ್ಥ ಏನಾಗ್ಯಾರ? ಅದು ಕಠಿಣವಾದ ನೆಲ, ಅದು ಫಲ ಕೊಡೋದಿಲ್ಲ. ಅದು ಹಲ್ಲೆಲೂಯಾ. ಅಂಥ ನೆಲಗಳ ಬಗ್ಗೆ ದೇವ್ರ ಟೆನ್ಷನ ತೊಗೊಳೋದಿಲ್ಲ. ನಷ್ಟ ಯಾರಿಗಾತ? ಅವರಿಗೆ ಒಂದಿನ ನಷ್ಟವಾಗತ್ತಂತೆ. ಅದಕ್ಕಾಗಿ ಇವತ್ತು ನೀನು ಫಲ ಕೊಡಬೇಕು ಅಂತ ಅಂದ್ಕೊಳ್ಳೋದಾರಿ ನಾನು ಸಂತೋಷವಾಗಿ ಜೀವನ ಮಾಡಬೇಕು, ನಾನು ನೆಮ್ಮದಿಯಾಗಿ ಜೀವನ ಮಾಡಬೇಕು, ನಾನು ನನ್ನ ಕುಟುಂಬ ಆಶೀರ್ವಾದಿಸಲು ಪಡಬೇಕಾದ್ರೆ ಸುಗನ ಉಳ್ಳ ಹೃದಯವನ್ನು ನೀನು ನಿರ್ಮಿಸಬೇಕಾಗಿದೆ. ಹೃದಯ ಶುದ್ಧಿಗಳವರು ಧನ್ಯರು.
ಅವರು ದೇವರನ್ನು ನೋಡ್ತಾರಂತೆ. ಹಲ್ಲೆಲೂಯಾ. ಹೃದಯ ಶುದ್ಧಿಗಳವರು ಧನ್ಯರು, ಅವರು ಒಳ್ಳೆ ಫಲನ ಕಾಣ್ತಾರೆ. ಅವರು ನಿನ್ನ ಹೃದಯವನ್ನು ಶುದ್ಧಿ ಮಾಡು. ಅದಕ್ಕೆ ಹೇಳುತ್ತಾ, ಆದರೆ ಕೆಲವರು ಯಾಕೆ ಅಂತ ಅನ್ನುವಾಗ ಕೆಲವು ಸಮಯ ಆಡಂಬರ ಇರೋದು ಜಾಸ್ತಿ. ನಮಗೆ ಆಡಂಬರ ಜೀವನ ಇದ್ರೆ ನಾವು ಮತ್ತೆ ಭಾಳ ಕಷ್ಟ. ನಮ್ಮ ಜೀವನ, ನಮಗೆ ಆಡಂಬರದ ಜೀವನ ನಮ್ಗೆ ಇರಬಾರ್ದು. ನಮ್ಮ ಜೀವನ ಏನಾರು ಗೊತ್ತಾ, ದೇವರಿಗೆ ಎಲ್ಲ ಸಮಯದಲ್ಲಿ ದೇವರಿಗೆ ಸಮಯ ಕೊಡಬೇಕಂತೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಿನ್ನ ಒಂದು ಜೀವನ ಬೇರೆಯವರಿಗೆ ಫಲಭರಿತ ಜೀವನವಾಗಿ ಕಾಣಬೇಕು. ನಿನ್ನ ಜೀವನ, ಇವರು ದೇವ್ರಿಗೆ ನಂಬೇರಪ್ಪ, ಅದಕ್ಕೆ ದೇವರು ಆಶೀರ್ವಾದ ಮಾಡಿದಾನ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಿನ್ನ ನೋಡಿ ಇನ್ನು 4 ಮಂದಿ ದೇವರು ನಂಬೋ ರೀತಿ ನಿನ್ನ ಜೀವನ ಮಾಡ್ಬೇಕು. ನಿನ್ನ ನೋಡಿ ದೇವ್ರ ಮಕ್ಕಳು ಯಾರಾದರೂ ಅನ್ಯ ಜನರು ನಿಮ್ಮ ನೋಡುವಾಗ ನಾವು ಸಹ ಸಭೆಗೆ ಹೋಗ್ಬೇಕು, ನಾವು ಕೂಡ ಬದಲಾವಣೆ ಆಗ್ಬೇಕು. ದೇವರು ಇವರನ್ನು ಆಶೀರ್ವಾದ ಮಾಡಿದ್ದಾನೆ ಅಂತೇಳಿ ಜನರು ನಿಮ್ಮ ಬಗ್ಗೆ ಮಾತಾಡಿಕೊಳ್ಳೋ ರೀತಿಗೆ ನೀವು ಬೆಳೆದು ನಿಲ್ಲಬೇಕಾಗಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನನಗೆ ಬಾದ್ನಾಳು ಮಾರಕವ್ರು ನನಗೆ ಒಂದು ಸಾಕ್ಷಿ ಹೇಳಿದ್ರು. ಅವ್ರು ನಮಗೆ ಏನು ಅನುಭವ ಕೇಳ್ತು ನಿಮಗೆ. ಅವರು ಡೈಲಿ ಹತ್ತಿಮಿಲ್ಲ ಹೋಗ್ತಾರಂತೆ. ಅಲ್ಲಿ ಹತ್ತಿಮಿಲ್ಲ ಹೋದ್ರೆ ಹತ್ತಿಮಿಲ್ಲದಲ್ಲಿ ಏನಿದೆ, ಅಲ್ಲಿ ಒಂದು ಹೋಟಲ್. ಆ ಹೋಟ್ಲು ಪ್ರತಿದಿನ ಅವರು ನಡೆಸ್ತಾರಂತೆ. ಹೋಟ್ಲು ಭಾನುವಾರ ಮಾತ್ರ ರಜಾ. ಹಲ್ಲೆಲೂಯಾ. ಭಾನುವಾರ ಬಂದ್ ಮಾಡ್ತಾರಂತೆ. ದಿನಕ್ಕೆ ಅವ್ರಿಗೆ ಸಾವಿರಾರು ಗಟ್ಟಲೆ ಲಾಭ ಇದೆ. ಅವರಿಗೆ ತುಂಬ ಜನ ಯಾವಾಗಲೂ ರಶ್ ಅಂತ ಅವ್ರ ಹೋಟ್ಲು. ಸಾವಿರಾರು ಗಟ್ಟಲೆ ಲಾಭ ಎದ್ದುಕೊಂಡು ಭಾನುವಾರ ಬಂದರೆ ಏನು ಮಾಡ್ತಾರಂತ ಅವರು ಬಂದ್ ಮಾಡ್ತಾರಂತವ್ರು. ಈ ಮಾರ್ಗಕ್ಕೆ ಆಲೋಚನೆ ಬಂದಂತೆ, ಏನಪ್ಪ ಭಾನುವಾರನೇ ಬಂದ್ ಮಾಡ್ತಾಳೆ ಇವ್ರು ಅಂತೇಳಿ ಒಂದಿನ ಹೋಗಿ ಕೇಳಿದ್ರೆ ಅವ್ರು ಹೇಳಿದ್ರಂತೆ, ಭಾನುವಾರ ಎಷ್ಟು ಲಾಭ ಬರ್ತದಂದ್ರೆ ನಾವು ಬಾಗಿಲು ತೆಗೆಯೋದಿಲ್ಲ ನಾವು. ಯಾಕ ಇವತ್ತು ನಾವು ಈ ಲಾಭ ಹೊಂತದೀವಿ ಅಂದ್ರೆ ಅದಕ್ಕೆ ಅರ್ಥ ಅದಕ್ಕೆ ಕಾರಣ ಯಾರು ಗೊತ್ತಾ? ದೇವರೇ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಿಜ ನೋಡ್ರಿ, ಅವ್ರಿಗೆ ಯಾವಾಗ ಅವರು ಆ ಸಾಕ್ಷಿ ಕೇಳಿ ಅವ್ರು ಮನಸ್ಸಲ್ಲಿ ಬಂದಂತೆ, ಆ ದೇವ್ರಿನ ಎಷ್ಟು ದೊಡ್ಡನಾಗಿರ್ಬೋದು ಅಂತೇಳಿ. ಹಲ್ಲೆಲೂಯಾ. ಆ ದೇವ್ರಿನ ಎಷ್ಟು ದೊಡ್ಡನಾಗಿರ್ಬೋದಪ್ಪ, ಇಷ್ಟು ಲಾಭನೇ ಬಿಟ್ಟು ಹೋಗ್ತಾರೆ ಅಂತ ಅಂದಮೇಲೆ ಇನ್ನು ದೇವರು ಎಂತನಾಗಿರ್ಬೋದು ಅಂತೇಳಿ ಅವರಲ್ಲಿ ಮೈಂಡಲ್ಲಿ ಅಂತ ಗೊತ್ತಾ, ದೇವ್ರ ಬಗ್ಗೆ ಆಲೋಚನೆ ಬಂತು. ದೇವರು ಇವತ್ತು ಅವ್ರು ನಂಬ್ಕೊಂಡಿರ್ಬೇಕು. ಆಮೇಲೆ ಹಲ್ಲೆಲೂಯಾ. ಆ ಸಾಕ್ಷಿಗಳ ಟೈಮ್ನಲ್ಲಿ ದೇವರ ಮೇಲೆ ನಂಬಿಕೆ ವಿಶ್ವಾಸ ಉಂಟಾಗಿ ಇವತ್ತು ದೇವರ ದೃಢ ನಿಂತ್ಕೊಂಡಿದ್ದಾರೆ ಅವರು. ಎದಕ್ಕಂತ ನಾವು ನೋಡ್ರಿ, ಅವ್ರು ಹೇಳಿಲ್ಲ ಅವರಿಗೆ ದೇವ್ರ ಬಗ್ಗೆ. ಆದರೆ ದೇವ್ರ ಬಗ್ಗೆ ಹೇಳಕ್ಕೆ ಮಾಡಿದ್ದು ಯಾವುದು? ಅವ್ರ ನಡೀತೆ. ದಿನಾಲೇ ಬಾಲ್ ತೆಗಿತಾರ, ಭಾನುವಾರ ಮಾತ್ರ ಬಾಗಿಲು ಬಂದ್ ಮಾಡ್ತಾರೆ. ಎದಕ್ಕೆ ಅಂತೇಳಿ ಇವ್ರು ಅಬ್ಸರ್ವ್ ಮಾಡಿದಾಗ ಅದು ಗೊತ್ತಾಯಿತು. ದೇವ್ರು ಯಾವ ಮೂಲಕ ನಿನಗೆ ದೇವ್ರು ಬಾಗಿಲು ತೆಗಿತಾನೆ ಗೊತ್ತಿಲ್ಲ, ನಿನ್ನ ಮೂಲಕವಾಗಿ ಜನರಿಗೆ ಯೇಸು ಬಗ್ಗೆ ಗೊತ್ತಾಗಬೇಕಂತಾಗಿನ ನಿನ್ನ ನಡೀತಾನೆ ಸಾಕು. ಹಲ್ಲೆಲೂಯಾ. ಅದೇ ಒಳ್ಳೆ ಫಲ. ನೀನು ಫಲ ಕೊಡಬೇಕಾ ಅಷ್ಟೇ ನಿನ್ನ ದೇವರಿಗೆ. ಲಾಭನೋ ನಷ್ಟನೋ ಏನಾಗಿರಲಿ, ದೇವ್ರಿಗಾಗಿ ನಾನು ಬದುಕಬೇಕು, ದೇವ್ರಿಗಾಗಿ ನಿಲ್ಲಬೇಕನ್ನೋ ಒಂದು ಹಠ ನಿನಗಿರ್ಬೇಕು ಅಷ್ಟೇ. ಖಂಡಿತ ಹೇಳ್ತೀನಿ, ಯಥಾರ್ಥವಾಗಿ ಮಾಡಿರಿ, ಯಥಾರ್ಥವಾಗಿ ದೇವ್ರು ನಿಮ್ಮ ಜೊತೆ ಕಾರ್ಯ ಮಾಡ್ತಾನೆ. ಯಥಾರ್ಥವಾಗಿ ಜೀವನ ಮಾಡಿರಿ, ಯಥಾರ್ಥವಾಗಿ ದೇವ್ರು ನಿಮ್ಮ ಜೀವಿತದಲ್ಲಿ ಅದ್ಭುತ ಮಾಡ್ತಾನೆ. ಆತನ ಭಯಭಕ್ತಿ ನೋಡೋರಾಗಿ ಜೀವನ ಮಾಡಿರಿ, ಆತ ನಿಮಗೆ ಭಯಭಕ್ತಿಯನ್ನು ನೋಡಿ ದೇವರು ನಿಮಗೆ ಸಹಾಯ ಮಾಡ್ತಾನೆ, ಅದ್ಭುತ ಮಾಡ್ತಾನೆ. ಆದರೆ ದೇವರಿಗೆ ನಾವು ಭಯಭಕ್ತಿ ಇಲ್ಲದೆ ನಾವು ಏನೇ ಮಾಡೋಕ್ಕೆ ಹೋದರೂ ಸಾಧ್ಯವಿಲ್ಲಂತೆ. ನಾವು ಇವತ್ತು ಫಲ ಕೊಡಬೇಕಾಗ ನಾವು ದೇವರ ವಾಕ್ಯವನ್ನು ಕೈಗೊಂಡು ಆ ವಾಕ್ಯವನ್ನು ಸುಗುಣವುಳ್ಳ ಹೃದಯದಲ್ಲಿ ನಾವು ಭದ್ರಪಡಿಸಬೇಕಂತೆ. ಹಲ್ಲೆಲೂಯಾ. ದೇವರ ವಾಕ್ಯವನ್ನು ನಮ್ಮ ಹೃದಯದಲ್ಲಿ ಇಟ್ಕೊಂಡು, ಇವತ್ತು ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, ಇವತ್ತು ಭಾನುವಾರ ನಾನು ಚರ್ಚಿಗೆ ಹೋಗ್ಬೇಕು, ವಾಕ್ಯದ ಒಳಗಡೆ ಇರಬೇಕದು. ಇವತ್ತು ಭಾನುವಾರ ನಾನು ಸಭೆಗೆ ಹೋಗ್ಬೇಕು, ಇವತ್ತು ಶುಕ್ರವಾರ ನಾನು ಉಪವಾಸ ಮಾಡಬೇಕು, ನನ್ನ ಕುಟುಂಬಕ್ಕೆ ನಾನು ಉಪವಾಸ ಮಾಡಬೇಕು. ಯಾವಾಗ ನಿನ್ನಲ್ಲಿ ವಾಕ್ಯ ಇರ್ತದೋ ಆಗ ನಿನ್ನನ್ನು ಅದು ಪ್ರೇರೇಪಿಸಿ ನಿನ್ನನ್ನು ದೇವರಲ್ಲಿ ಇನ್ನೂ ಅಧಿಕವಾಗಿ ಬೆಳೆಯುವಂಥದ್ದು ಮಾಡುವಂಥದ್ದಾಗಿದೆ. ಅದು ವಾಕ್ಯ ಇಲ್ಲ ಅಂದ್ರೆ ಯಾರು ಬರ್ತಾರಂಗಿರ? ಸೈತನ ಮುಂದೆ ಆರಾಮ ವಾಸ ಮಾಡ್ತಾನೆ. ಮನೆ ಎಷ್ಟು ನೀಟಾಗೈತಪ್ಪ ಅಂತಂತಾನಂತೆ. ಹಲ್ಲೆಲೂಯಾ. ಮನೆ ತುಂಬ ನೀಟಾಗೈತೆ ಅಂತೇಳಿ ಏನು ಮಾಡ್ತಾನಂತ ಅವನು ಒಬ್ಬನೇ ಬಂದು ವಾಸ ಮಾಡ್ತಾನಾಗ ತನಗಿಂತ ಕೆಟ್ಟವುಗಳನ್ನು ಕರ್ಕೊಂಬರ್ತಾನಂತವು. ಹಲ್ಲೆಲೂಯಾ. ಕರ್ಕೊಂಬಂದು ಅವನ ಪರಿಸ್ಥಿತಿ ಮೊದಲಿಗಿಂತ ಬಹಳ ಕೆಟ್ಟದಾಗ್ಬಿಡುತ್ತಂತ ಅವ್ರಿಗೆ. ಹಲ್ಲೆಲೂಯಾ. ಆದರೆ ದೇವ್ರಿಗೆ ಸ್ತೋತ್ರ. ನಮ್ಮ ದೇವರು ಕರುಣಾಮಯನು, ಆತನ ದಯಾಮಯನಾಗಿ ಆಗಿರುವ ದೇವರು. ಅದರಿಂದಲೇ ಇವತ್ತು ನಮ್ಮನ್ನು ಬದುಕಿದೀವಿ ಅಂದರೆ ನಾವು ಅರ್ಥ ನಾವಿನ್ನೂ ಆತನಿಗೆ ಫಲ ಕೊಡುವರಾಗಬೇಕಾಗಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾಕೆ ದೇವ್ರು ನಿಮ್ಮನ್ನು ಬದುಕಿಸಿದಾನೆ ಗೊತ್ತಾ? ನೀವು ಇನ್ನೂ ಫಲ ಕೊಡಬೇಕು. 2 ತೆಂಗಿನ ಮರ ಹಾಕಿದ್ದೀವಿ ನಾವು ಅಂತ ಇಟ್ಕೊಳ್ರಿ.
ಅವು ಫಲ ಕೊಡ್ಬೇಕಂದ್ರೆ ಏನೋ ಎಷ್ಟು ವರ್ಷ ಬೇಕಾಗಕ್ಕ? ಒಂದು 4 ವರ್ಷ 5 ವರ್ಷ ಬೇಕಾಗ್ತಲ್ಲ. ಕೆಲವು ಒಂದು 5 ವರ್ಷದಿಂದ ಇಟ್ಕೊಳ್ರಿ, 5 ವರ್ಷ ಆಗ್ಬಿಡ್ತು, ಫಲ ಬರಲಿಲ್ಲ ಅಸಲಿಗೆ ಅದು ತೆಂಗಿನ ಮರ. ಅವು ಏನು ಮಾಡ್ತೀವಿ ಈಗ? ಇದು 1 ವರ್ಷ ಇರಲಿ, ಮತ್ತೆ ನೆಕ್ಸ್ಟ್ ವರ್ಷ ಬರ್ತಾವೆ ಅಂತ ಮತ್ತೆ ಬಿಡ್ತೀವಿ ಅದನ್ನ. ಅವಾಗ ಬಿಟ್ಟಿಲ್ಲ ತೆಂಗಿನಕಾಯಿ, ಮತ್ತೆ ಇನ್ನೊಂದು ವರ್ಷ ಬಿಡ್ತೀವಿ, ಇನ್ನೊಂದು ವರ್ಷ ಬಿಡ್ತೀವಿ, ಅಸಲು ಫಲನೇ ಬಂದು ಏನು ಮಾಡ್ತೀವಿ ಅದನ್ನ? ವೇಸ್ಟ್, ಸುಮ್ಮನೆ ಹಾಕಿಬಿಟ್ಟೆ, ಇಟ್ಲ ಕಡ್ದಾಕಿ ಇಟ್ಲ ನೀರೆಲ್ಲ ವೇಸ್ಟ್ ಇವಾಗ ಹಾಕೋದು, ನಾವು ಬೇರೆ ತಂದು ಹಾಕೋಣ ಅಂತೀವಿ. ಹಾಲೆಲೂಯಾ. ದೇವ್ರು ಸಹ ಅಷ್ಟೇ ಅಂತೆ. ದೇವ್ರ ಅಮ್ಮನ ಅದಕ್ಕೆ ಸುಮ್ಮನೆ ಬಿಟ್ಟೆ ಗೊತ್ತಾ? ಈ ವರ್ಷ ಬದಲಾವಣೆ ಆಗ್ತಾನಂಗ, ಈ ವರ್ಷ ಬದಲಾವಣೆ ಆಗ್ತಾನಂಗ, ಈ ವರ್ಷ ಬದಲಾವಣೆ ಆಗ್ತಾನಂಗ. ನಾವು ಬದಲಾವಣೆ ಆಗಲೇ ಇಲ್ಲ, ಏನೇನಾಗ್ತಾ ಒಂದಿನ ಬೆಂಕಿ ಬಿದ್ದು ಹೆಂಗೆ ಸುಟ್ಟೋಯ್ತಲ್ಲ ಅಷ್ಟೇ. ಅದೇ ಲಾಸ್ಟ್ ನಮಗೆ ಎಂಡಿಂಗ್ ಪಾಯಿಂಟ್ ಅದೇ. ಬೆಂಕಿ ಬಿದ್ದು ಇಡೀ ಊರು ಹೆಂಗೆ ಸುಟ್ಟೋಯ್ತು, ನಮ್ಮ ಜೀವನ ಏನಾಗುತ್ತೆ ನಮಗೆ ಗೊತ್ತಿಲ್ಲ. ಏಸು ನಮ್ಮ ಉದ್ದೇಶ ಏನಾಗಿಲ್ಲ ನೀನು? ಯಾಕೆ ನಾವು ಏಸು ನಂಬ್ಕೊಂಡಿವಾಗೆಲ್ಲ? ಅನ್ಯ ಜನರಂತೆ ಬದುಕಬೇಕಂತನ? ಸುಖ ಸಂತೋಷವಾಗಿ ಜೀವನ ಮಾಡ್ಬೇಕಂತನ? ಐಷಾರಾಮಿ ಜೀವನಕ್ಕೆ ಹೋಗ್ಬೇಕಂತನ? ಹಲ್ಲೆಲೂಯಾ, ಹಲ್ಲೆಲೂಯಾ. ಐಷಾರಾಮಿ ಜೀವನ ಅವ್ರ ಜೀವನತನ ಹಾಳು ಮಾಡಿದ್ದು. ಅಮೆರಿಕ ದೇಶದಲ್ಲಿ ಬೆಂಕಿ ಬಿದ್ದು ಸುಟ್ಟಾಯ್ತಲ್ಲ ಊರುಗಳು, ಇದಕ್ಕೆ ಅವರು ಯಾವ ಜೀವನ ಅವ್ರು ನಾಶ ಮಾಡಿದ್ದು? ಐಷಾರಾಮಿ ಜೀವನ. ಹಲ್ಲೆಲೂಯಾ. ಅದಕ್ಕಾಗಿ ಬೈಬಲ್ ಬಡವರಾದ ನೀವು ಧನ್ಯರು, ಹಸಿದವರಾದ ನೀವು ಧನ್ಯರು. ಹಲ್ಲೆಲೂಯಾ. ಅದರಿಂದ ಪ್ರಿಯ ದೇವ್ರ ಮಕ್ಕಳೇ, ನಾವು ಬಡವರಾಗಿದ್ದೀವಿ, ನಾವು ಧನ್ಯರಾಗಿದ್ವಿ. ಆದರೆ ದೇವರು ಈ ಒಂದು ವರ್ಷ ಇರಲಿ, ಈ ವರ್ಷ ಫಲ ಕೊಡ್ತತೇನೋ ಅಂತೇಳಿ ದೇವರು ನಮ್ಮನ್ನು ಬದುಕಿಸಿದಾನ. ನಾವು ಇನ್ನೂ ಫಲ ಕೊಡ್ತಾ ಇಲ್ಲ ಅಂದ್ರೆ ಅರ್ಥ ಏನು? ಫಲ ಕೊಡೋದು ಏನತ್ತಂತೆ? ಒಂದು ದಿನ ಫಲ ಕೊಡದಿರುವಂಥ ಎಲ್ಲ ಗಿಡಗಳನ್ನು ಕಡಿದು ಬೆಂಕಿಯಲ್ಲಿ ಹಾಕಲ್ಪಡ್ತಾರಂತೆ. ಅದರಿಂದ ಫಲ ಕೊಡ್ರಿ. ಯಾವುದನ್ನು ನೀನು ಬಿಟ್ಟು ಬಿಡ್ಬೇಕಂತ ಅನ್ಕೊಡಿ, ಅದನ್ನು ಬಿಟ್ಟುಬಿಡು. ಅದು ಕುಡುಕತನ ಆಗಿರ್ಬೋದು, ಬೀಡಿ ಸಿಗರೇಟು ಮದು, ಅದು ಏನಾಗಿರ್ಬೋದು, ಯಾವುದಾಗಿರ್ಬೋದು, ನಿನ್ನ ಮನಸ್ಸಿಗೆ ಒತ್ತಡ ಮಾಡಿ ಇದು ಬಿಡಬೇಕು ನಾನು ಅಂತ ಅಂದ್ಕೊಂಡಿದ್ದೆ, ನಾನು ಬಿಟ್ಟುಬಿಡು. ಅದು ನಿನ್ನ ಜೀವಿತಕ್ಕೆ ಅದು ಒಳ್ಳೆಯದು, ನಿನ್ನ ಕುಟುಂಬಕ್ಕೆ ಅದು ನಿನಗೆ ಅದು ಒಳ್ಳೆಯದು. ಹಲ್ಲೆಲೂಯಾ. ಎಲ್ಲವರೆಗೆ ಕೆಟ್ಟದ್ರಲ್ಲಿ ನೀವು ಮುಂದುವರಿತೀಯೋ ಆ ಕೆಟ್ಟದ್ದೇ ನಿನಗೆ ಒಂದಿನ ಸಮಸ್ಯೆ ತರ್ತ. ಏನು ಮಾಡ್ತೀವಿ ಸರ್? ಕಲ್ತಿರೋ ಸಾಳಿ ಕಲ್ಲು ಹಾಕಿದ್ರು ಹೋಗಲ್ಲ ಅಂತಂತಾರೆ. ಒಂದು ಎಷ್ಟು ಕಲ್ತಿರೋ ಸಾಳಿ ಕಲ್ಲು ಹಾಕಿರೋ ಹೋಗಲ್ಲ ಅಂತ, ಇನ್ನು ಲಾಸ್ಟ್ ಏನಾಗ್ತಾ ಆ ಕಲ್ಲೇ ನಿನ್ನ ಮೇಲೆ ಇಡ್ಬೇಕಾಗತ್ತೆ. ಮತ್ತೆ ಅರ್ಥ ಆಯ್ತಲ್ಲ ನಿಮಗೆ ಹೇಳಿದ್ದು ನಾನು? ಸಮಾಧಿ ಮಾಡಿದ್ಮೇಲೆ ಏನು ಮಾಡ್ತೀವಿ? ಎಲ್ಲರೂ ಬರ್ಬೇಕಾರೆ ಕಲ್ಲಿಟ್ಟು ಬರ್ತೀವಿ, ಹಂಗೆ ಬರ್ತೀವ? ಹಾಂ, ಮತ್ತು ಅಷ್ಟೇ. ಅದನ್ನ ಅರ್ಥ ಮಾಡ್ಕೊಳ್ರಿ. ನೀನು ಕಲ್ತಿರೋ ಸಾಳಿ ಕಲ್ಲು ಹಾಕಿರೋ ಹೋಗೋದಿಲ್ಲ ಅಂತ ಅಂದ್ರೆ ಏನಾಗ ಲಾಸ್ಟ್ ಏನಾಗ್ತಂತ ನಮಗೆ? ಕಲ್ಲೇ ಮತ್ತೆ ಇಡ್ಬೇಕಾಗತ್ತಂತ ನಿನ್ನ ಮೇಲೆ. ಹಲ್ಲೆಲೂಯಾ. ಅದಕ್ಕೋಸ್ಕರ ನಿಮ್ಮ ಬಾಯಲ್ಲಿ ಯಾವತ್ತಿಗೆ ಅಂತ ಮಾತು ಮಾತಾಡದೆ ಅಂತೆ, ಇದು ನನಗೆ ಸಾಧ್ಯ ಅಂತೇಳಿ. ಆಮೇಲೆ ಹಲ್ಲೆಲೂಯಾ. ಇದು ನನಗೆ ಬಿಡಲಿಕ್ಕೆ ಸಾಧ್ಯ. ನನ್ನ ದೇವರು ಸಮಸ್ತವನ್ನು ನನಗೆ ಬಲ ಕೊಡುವ ದೇವರು ನನ್ನಲ್ಲಿ ಇದ್ದುಕೊಂಡು ನಾನು ಎಲ್ಲವನ್ನು ಮಾಡಬಲ್ಲೆ ಅಂತೇಳಿ ಪೌಲನು ಹೆಂಗೆ ಹೇಳಿದೇನೋ ಹಂಗೆ ಹೇಳ್ರಿ ಅಷ್ಟೇ. ನಾವು ಫಲ ಕೊಡ್ತೀವಿ. ಆಮೇಲೆ ಹಲ್ಲೆಲೂಯಾ. ಎಲ್ಲ ಕೈ ಎತ್ತಿ. ನಾನು ಈ ವರ್ಷ ಒಳ್ಳೆ ಫಲ ಕೊಡ್ತೀನಿ, ನನ್ನ ದೇವರನ್ನು ಮೆಚ್ಚಿಸ್ತೀನಿ, ನಾನು ದೇವರ ಆಶೀರ್ವಾದವನ್ನು ಈ ವರ್ಷ ಹೊಂದಿಕೊಳ್ತೀನಿ. ಆಮೇನ್. ಅಷ್ಟೇ. ತಿರುಗಿ ಯೋಚನೆ ಮಾಡ್ಬಿಡ್ರಿ ಅದ್ರ ಬಗ್ಗೆ. ನಾವು ಬಾಯಿಂದ ಏನು ಹೇಳಿದೀವಿ ಅದನ್ನು ದೇವರು ಮಾಡೇ ಮಾಡ್ತಾನೆ. ಮತ್ತೆ ನಾವು ಫಾಲೋ ಕೊಡ್ಬೇಕಾದ್ರೆ ಏನು ಮಾಡ್ಬೇಕು? ನಾವು ಯಾವಾಗಲೂ ನಿರಂತರವಾಗಿ ಫಲ ಕೊಡ್ಬೇಕಾಗಿನ ವಾಕ್ಯ ನೋಡ್ರಿ ಅಂತ ಹೇಳ್ತಾ ಕೀರ್ತನೆ ಬರೋ ಪುಸ್ತಕ ಲಾಸ್ಟ್ ಓದಿ ನಾವು ಮುಗಿಸೋಣ. ಕೀರ್ತನೆ 1ನೇ ಅಧ್ಯಾಯ 1ನೇ ವಚನ ಓದೋಣ. ಹಾಂ 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 ಸಾಕಮ್ಮ. ಕಣ ಹೋದ ನನಗೆ ಯಾವನ ದುಷ್ಟ ಆಲೋಚನೆ ಮೈಕ್ ನಾನು ಹೋದಂಗೆ
ಯಾವನು ದುಷ್ಟರ ಆಲೋಚನೆಯಂತೆ ನಡೆಯದೆ, ಯಾವನು ದುಷ್ಟರಂತೆ ನಡೆಯದೆ, ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳದೆ, ಧರ್ಮನಿಂದಕರೊಡನೆ ಕೂತುಕೊಳ್ಳದೆ, ಯೆಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವನಾಗಿ ಅದನ್ನೇ ಹಗಲಿರುಳು ಧ್ಯಾನಿಸುತ್ತಿರುವನು ಅವನೆಷ್ಟೋ ಧನ್ಯನು. ಅವನು ನೀರಿನ ಕಾಲುವೆಗಳ ಬಳೆಯಲ್ಲಿ ಬೆಳೆದಿರುವ ಮರದ ಹಾಗಿರುವನು. ಅಂತ ಮರವು ತಕ್ಕ ಕಾಲದಲ್ಲಿ ಫಲ ಕೊಡುತ್ತದಲ್ಲ, ಅದರ ಎಲೆ ಬಾಡುವುದೇ ಇಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಫಲ ಕೊಡಬೇಕು ಅಂತ ಅನ್ಕೊಂಡಿದ್ರೆ ಒಂದು ವೇಳೆ ನೀವು ಏನ್ ಮಾಡಕಂತ ನಾವು ಹಿಂಗಾರ ದುಷ್ಟ ಆಲೋಚನೆಗಳನ್ನು ಬಿಡಬೇಕು. ಹಲ್ಲೆಲೂಯಾ. ಏನ್ ಮಾಡಕ ನಾವು ದುರಾಲೋಚನೆ ತ್ಯಜಿಸ್ತಾನೆ, ನಾವು ಪಾಪವನ್ನು ತ್ಯಜಿಸು. ಹಲ್ಲೆಲೂಯಾ. ಪಾಪಿಷ್ಠರು ದೇವರಿಗೆ ಫಲ ಕೊಡೋಕ್ಕಾಗತ್ತ? ಪಾಪಿಷ್ಠರು ನೀತಿವಂತರ ಬದುಕ್ತಾರ? ಪಾಪಿಷ್ಠರು ಸಭೆಗೆ ಬಂದು ಪ್ರೇಯರ್ ಮಾಡ್ಕೊಂತಾರ? ಸಾಧ್ಯನ ಅವ್ರಿಗೆ? ಹಲ್ಲೆಲೂಯಾ. ಪಾಪಾತ್ಮರು ದೇವ್ರ ಸನ್ನಿಧಾನದಲ್ಲಿ ನಿಲ್ಲಕ್ಕೆ ಅವ್ರ ಕೈಲೇ ಆಗೋದಿಲ್ಲ ಅಂತೆ. ಧರ್ಮ ನಿಂದಕರು, ದೇವರ ಮಾತನ್ನು ತಿರಸ್ಕಾರ ಮಾಡುವಂಥ ಜನರು, ಈ ಸ್ವಭಾವ ನಮಗಿದ್ರೆ ಹೇಗೆ ನಾವು ಫಲ ಕೊಡ್ತೀವಿ ದೇವರಿಗೆ? ಹಲ್ಲೆಲೂಯಾ. ಇವೆಲ್ಲವನ್ನು ತ್ಯಜಿಸಿ ದೇವರ ವಾಕ್ಯಕ್ಕೆ ವಿಧೇಯನಾಗಿ ಆ ವಾಕ್ಯವನ್ನು ಧ್ಯಾನ ಮಾಡ್ತಾ ಹಗಲು ಇರಲು ದೇವರ ವಾಕ್ಯವನ್ನು ಧ್ಯಾನಿಸಿ ವಿಜ್ಞಾಪನೆ ಮಾಡುವ ಪ್ರತಿ ಮನುಷ್ಯನು ಕಾಲುವೆ ಬಳಿಯಲ್ಲಿ ಬೆಳೆದಿರುವ ಮರದ ಆಗಿರ್ತಂತೆ. ಅಂಥ ಮರವು ತಕ್ಕ ಕಾಲದಲ್ಲಿ ಫಲ ಕೊಡ್ತದಂತೆ. ಹಲ್ಲೆಲೂಯಾ. ಫಲ ಕೊಡ್ಬೇಕಂತ ನಾವಾಗ ನೋಡ್ರಿ, ಇವತ್ತು ನಾವು ಶೇಂಗಾ ಬಿತ್ತುಬಿಟ್ಟಿವಿ, ನಾವು ಬಂದುಬಿಟ್ವಿ. ನಾವು 6 ತಿಂಗಳು ಬಿಟ್ಟು ಹೋಗಿ ನಾವು ಕಡ್ಲಾಕ ಕಿತ್ತಿ ಬರೋಣ ಅಂತ ಹೆಂಗಿರ್ತಾಗ? ಹಲ್ಲೆಲೂಯಾ. ಇಲ್ಲ, ಹಲ್ಲೆಲೂಯಾ. ಕೈ ಜೋಡ, ಹಲ್ಲೆಲೂಯಾ. ಓಕೆ, ಮುಗಿಸ್ತೀನಿ ಒಂದು 2 ನಿಮಿಷ, ಸ್ವಲ್ಪ ನಿಮಿಷ ಅಷ್ಟೇ. ಹಲ್ಲೆಲೂಯಾ. ಕಡ್ಲೆಕಾಯಿ ಬಿತ್ತಿದ್ವಿ, ಹೋಗಿ ಬಿತ್ತಿದ್ದೆ ಅಷ್ಟೇ, ಲಾಸ್ಟ್. ಮತ್ತು ಅದು ಹುಟ್ಟತ್ತು ಬೆಳೆದ ಅಸಲೇ ಗೊತ್ತಿಲ್ಲಪ್ಪ ನಮಗೆ. ಒಂದಡಿ ಕಿತ್ಕೊಂಬರೋಣಂತ ಹೋಗಿವಿ ನಾವು. ಈಗ ಕಡ್ಲೆಕಾಯಿ ಹೆಂಗಿರ್ತಂಗೆ ಅದು ಫಲ ಬಂದಿರುತ್ತಾ? ತಿಮ್ಮಕತ್ತೆಲ್ಲ ತಿರ್ಸಲ್ಲ, ಏನಾಗ್ತಾಗ ಬರೋದಿಲ್ಲ. ಯಾಕ? ಹಸ್ನ ಮಾಡಿಲ್ಲ, ಕಳೆ ತೆಗೆದಿಲ್ಲ, ಗೊಬ್ಬರ ಹಾಕಲಿಲ್ಲ, ಏನಾಯ್ತಂತ ನಾವು ಅದನ್ನ ನೋಡಿಲ್ಲ. ಯಾಕೆ ಗೊತ್ತಾ? ಅದು ಕಳೆ ಹೆಚ್ಚು ಬೆಳೆದಿರ್ತದೆ ಅವಾಗ. ಹಲ್ಲೆಲೂಯಾ. ಆ ಕಳೆ ಬೆಳೆದು ಏನು ಮಾಡ್ತಾ? ಆ ಕಡ್ಲೆಕಾಯಿ ಫಲ ಕೊಡೋದಂಗೆ ಮಾಡ್ತದೆ. ಹಲ್ಲೆಲೂಯಾ. ಆಗ ನಾವೇನು ಮಾಡ್ಕಂಗಿರ? ಆ ಗಿಡದ ಸುತ್ತ ಇರುವಂಥ ಎಲ್ಲ ಕಳೆನ ಕಿತ್ತಿ ಬಿಸಾಡ್ಬೇಕು. ಹಲ್ಲೆಲೂಯಾ. ಕಳೆ ಕಿತ್ತು ಹಾಕ್ಬೇಕು, ಎಡೆ ಹಾಕ್ಬೇಕು, ಅದಕ್ಕೆ ಗೊಬ್ಬರ ಹಾಕ್ಬೇಕು, ಚೆನ್ನಾಗಿ ಅದ್ರ ಬಗ್ಗೆ ಆರೈಕೆ ಮಾಡಬೇಕು. ಆಗ ಗಿಡ ಅಂತ ಒಳ್ಳೆ ಫಲ ಬರೋಕ್ಕೆ ಸಾಧ್ಯ ಅಂತೆ. ಈಗ ಹಂಗೇ ನಮ್ಮ ಜೀವಿತಕ್ಕೂ ಅಷ್ಟೇ, ಈ ಏನು ದುರಾಲೋಚನೆ, ಕೆಟ್ಟಾಲೋಚನೆ, ಮೋಸ, ಅನ್ಯಾಯ, ಸುಳ್ಳುಗಾರಿಕೆ ಇವೆಲ್ಲ ನಮ್ಮ ತಲೆಯಲ್ಲಿ ತುಂಬಿಕೊಂಡು ದೇವರೇ 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 ದೇವ್ರ ಏನಿಲ್ಲ ಅಷ್ಟೇ. ಯಾಕಿಲ್ಲ? ಕಳೆ ತೆಗೆದೆಲ್ಲ ಫಲ ಬರಲ್ಲ ನನಗೆ ಬರ್ತದೆ. ಅದು ಪ್ರೇ ಮಾಡ್ರಿ ಸುಮ್ಮನೆ, ದೇವ ಬಿತ್ತು ಬಂದುಬಿಟ್ಟಿನಪ್ಪ, ಕಳೆನೇ ಹುಟ್ಟು ಬರೋದು ನನಗೇನ ದೇವ್ರ ದಡ್ಡ ತಮ್ದಾನ ದೇವ್ರು. ಹಲ್ಲೆಲೂಯಾ. ಹೋಗಿ ಏನು ಮಾಡು, ಕಳೆ ತೆಗಿ ಫಸ್ಟ್, ಒಳ್ಳೆ ಫಲ ಬರ್ತಾವ ಅಂತಂತಾನೆ. ಕಷ್ಟಪಟ್ಟಷ್ಟೇ ನೀವು ಸಂತೋಷ ಇರ್ತದೆ. ಆಮೇಲೆ ಹಲ್ಲೆಲೂಯಾ. ಕಷ್ಟಪಟ್ಟಷ್ಟು ಸಂತೋಷ ಇರ್ತದೆ. ಮೊನ್ನೆ ನಿಮ್ಗೆ ಹೇಳಿದ್ರೆ ಯಾರಿಗಳಿಗೆ ಗೊತ್ತಿಲ್ಲ, ಒಬ್ಬ ಗಂಡ ಹೇಳಿದಂತೆ, ಗಂಡ ತಿಬ್ಬ ಬಂದಾರ್ಗಂತೆ ನಾವು ಒಂದು ಮನೆ ತಗೋಬೇಕಂತೇಳಿ ಅಯ್ಯಮ್ಮನಂತೆ ಮನೆ ಕಟ್ಟೋಣ ಅಂತಂತೆ. ಮನೆಯಲ್ಲಿ ಕಟ್ತೆ, ಬುನೆ ತೆಗಿ, ಮಣ್ಣು ತಾಂಬ, ಕಲ್ಲು ತಾಂಬ, ಉಸ್ಕು ತಾಂಬ, ಇಟ್ಗೆ ತಾಂಬ, ಕೆಬ್ಬಣ ತಾಂಬ, ಅವ್ನು ಕರ್ಕೊಂಬ, ಇವ್ನು ಕರ್ಕೊಂಬ, ಭಾಳ ರಾಮಣ್ಯವಲ್ಲ. ಅದೆಲ್ಲ ಬೇಡ, ಕಟ್ರೆ ಮನೆ ಕೊಂಡ್ಕೊಂಬಿಡ ಅಂತ ಹೇಳಂತಿತ್ತು. ಹಲ್ಲೆಲೂಯಾ. ಮಾಡಿದೆ? ಕಟ್ರೆ ಮನೆ ಮಾತ್ರ ನಾನು ತಾಂಬಕ್ಕಿಲ್ಲ. ಹಲ್ಲೆಲೂಯಾ. ನನಗೆ ಬೇಡ ಕಟ್ರೆ ಮನೆ, ನಾನು ಮನೆನ ಕಟ್ಬೇಕು, ಅದು ಬುನಾದಿ ಹಾಕಿ ಕಟ್ಬೇಕು ಅಂತ ಅಂತೀಯಮ್ಮ. ಭಾಳ ಖರ್ಚಾಗ್ತಾನೆ. ಇಲ್ಲ, ನಾನು ಕಷ್ಟ ಬಿದ್ದು ಅದನ್ನು ಕಟ್ಟಬೇಕು. ಹಲ್ಲೆಲೂಯಾ. ಕಷ್ಟಪಡೋರಾದ ನೀವು ಧನ್ಯರು ಅಂತ ಬೈಬಲ್ ಹೇಳುತ್ತೆ. ಆಮೇಲೆ ಹಲ್ಲೆಲೂಯಾ. ಮ್ಯಾರ ಗೊತ್ತಮ್ಮ, ದೇವ್ರ ನಂಬಿದ ಮಗಳು. ಅದಕ್ಕೆ ಏನಾದ್ರು ಎಲ್ಲ ಕಷ್ಟ ಬಿಡುತ್ತಾಳೆ ಅಂತ ಅಮ್ಮ. ತರಕಾರಿಗೆ ಹೋಗಿ ಕೊಂಡ್ಕೊಂಬರ್ಕಲ್ಲ ಅಂತೆ, ತರಕಾರಿ ಮನೆ ಮುಂದೆ ಬೆಳಿಬೇಕಂತ ನಿಮ್ಗೆ. ಹಲ್ಲೆಲೂಯಾ. ಹೌದು, ಕಷ್ಟಪಡೋರನ್ನು ದೇವರು ಅಧಿಕವಾಸದ ಮಾಡ್ತಾನೆ. ಅದಕ್ಕೆ ಬೈಬಲ್ ಹೇಳ್ತಾ, ನಿನ್ನ ಕಷ್ಟಾರ್ಜಿತವು ನೀನು ಅನುಭವಿಸುವೆ, ನೀನು ಧನ್ಯನ ಅಂತ ಬೈಬಲ್ ಹೇಳುತ್ತ. ಹಲ್ಲೆಲೂಯಾ. ನಾವೇನು ಮಾಡ್ತಂಗಿರ? ಕಷ್ಟ ಬೇಡತ್ತೀವಿ,
ಸರಿ ಹೇಳ್ರಿ, ಇನ್ನು ಒಂದು 30 ವರ್ಷದವರೆಗೆ ಯಾವ ಕಷ್ಟ ಇರ್ತದೆ ಜನಗಳಿಗೆ. ಉಣ್ಣಾಕ ಗುಡಿಗೆ ಎಲ್ಲ ಅಂಗಡಿಯಿಂದ ಬರ್ತಂತಾರೆ ಒಂಬಕ್ಕೆ ಕ್ಯಾಂಟೀನ್ ಬಂದು ಮಾಡ್ತಾರೆ. ಇಡೀ ಊರೇ ಒಂದು ದೊಡ್ಡ ಕ್ಯಾಂಟೀನ್ ಇಟ್ಬಿಡ್ತಾರೆ ಅಷ್ಟೇ. ಬೆಳಗ್ಗೆ ಹೋಗಿ ಟಿಫನ್ ತಗೊಂಡು ತಿಂಬೋದು, ಮಧ್ಯಾಹ್ನ ಹೋಗಿ ಅನ್ನ ತಗೊಂಡು ತಿಂಬೋದು, ಸಾಯಂಕಾಲ ಹೋಗಿ ಡಿನ್ನರ್ ತಗೊಂಡು ತಿಂದು ಮಕ್ಕಂಬೋದು ಅಷ್ಟೇ. ಅಲ್ಲೆಲ್ಲೂಯ್ಯ. ಅವು ನೀವೆಲ್ಲ ಮುದುಕರಾಗಿ ಬಿಟ್ಟಿರ್ತೀರಿ, ನೀವೆಂದ್ರೆ ನಮ್ಮ ಕಾಲದಾಗ ಹಿಂಗಿದ್ದಿಲ್ಲಪ್ಪ ಅಂತೀರಿ. ನಮ್ಮ ಕಾಲದಲ್ಲಿ ಹಿಂಗಿದ್ದಿಲ್ಲಪ್ಪ ಅಂತೀರಿ. ಆಗ ನಿಮ್ಮ ಮಕ್ಳು ಏನಂತ, ನಿಮ್ಮ ಕಾಲ ಹೆಂಗಿಲ್ಲ ಕೈ ಸುಟ್ಕೊಂತ ಬಾಯಿ ಸುಟ್ಕೊಂತ ಮಾಡ್ಕೊಂಡು ತಿಂಬೋದು, ನಮ್ಮ ಕಾಲೇ ಬೆಸ್ಟ್ ಅಂತಾರೆ ಅವರು. ಅಲ್ಲ, ನಾವು ಒಂದು KG ಅಕ್ಕಿ ತಗೊಂಬಂದ್ಬಿಟ್ಟು 3 ದಿನ ಮಾಡ್ಕೊಂಡು ತಿಂತಿದ್ದೀವಪ್ಪ. ನೀವು ತಂದು ಮಾಡ್ರಿ ಏನಾಗ್ತ, ನಾವು ಮಾಡಿದ್ದು ಚೆನ್ನಾಗಿರ್ತಾನೆ. ಅವ್ರು ಕೇಳಿದ್ರೆ ಈಗ ಮುದುಕಿ ಮಾತು ಕೇಳಬೇಡ, ಹೋಗಿ ಅಂಗಡಿ ಹೋಗಿ ಅಲ್ಲಿ. ಈಗ ನೀವಂತಾರೆ ಇಲ್ಲಪ್ಪ ನಾನೊಂದು ಕಪ್ಪು ಅಕ್ಕಿ ಇಟ್ಕೊಂಡು ತಿಂದಾಗಿನ ಅವ್ರಿಗೆ ಅವ್ರು ಸಿಟ್ಟು ಬರ್ತಾ. ನಾವು ತಂದು ಕೊಡ್ತೀವಿ, ನೀವು ಮಾಡ್ಕೊಂಡು ತಿಂತೀಯ ಏನಂತ ಅಂತೀವಿ. ಅಲ್ಲೆಲ್ಲೂಯ್ಯ. ಇವಾಗೆಲ್ಲ ಉಲ್ಟಾ ಬಿಡಲ್ಲ. ಇವಾಗ ಮುದುಕರು ಮುದ್ದೆ ಕೇಳ್ತಾರೆ ಹೆಚ್ಚಿಗೆ. ಮುದ್ದೆ ಅಂದ್ರೆ ಸಾಕು ಅವ್ರಿಗೆ ಸೊಸರು ಏನಾಗ್ತ, ಈಗ ಸುಮ್ಮನಾಗಿ ತಲೆ ತಿರುತ್ತೆ ಅವ್ರಿಗೆ. ಮುದ್ದೆ ಒಂದಡಿ ಮುದ್ದೆ ಮಾಡಿ ಬಿಸಾಕ್ಬಿಡ್ದು ಅವ್ರಿಗೆ ಹೋಗಿ ಅಕ್ಕನ ತಿರ್ಕೊಂಬಕ್ಕ ಅಂತೇಳಿ. ಅಲ್ಲೆಲ್ಲೂಯ್ಯ. ನೋಡಿರಿ, ನಮ್ಮ ಸ್ವಭಾವ ಹಂಗಿರಲ್ಲ. ಇವತ್ತು ನಾವು ಹಿಂಗೆ ಮಾಡಿದ್ವಿ. ನಮಗೆ ನಿನ್ನ ಹಂಗೆ ಮನ್ಯಾಗ ಅಡುಗೆ ಮಾಡೋಕ್ಕೆ ಅಕ್ಕಿ ಊಟ ತಂದು ಕೊಡೋದಿಲ್ಲ ಅವ್ರು ಅಸಲಿಗೆ. ಅವ್ರು ತಂದು ಕೊಟ್ಟಿದ್ದೀನಿ ನೀನು ತಿನ್ನಬೇಕು, ಅವ್ರು ತಂದಿದ್ದೀನಿ ಅವಾಗ ಇಷ್ಟ ಆಗೋದಿಲ್ಲ ಅವಾಗ. ಇದು ನಾನು ಹೇಳ್ತಿರೋದು ಪ್ರಾಕ್ಟಿಕಲ್, ಇದು ನಿಜವಾಗಿ ನಡೆಯುವಂಥ ಘಟನೆ, ಇವೆಲ್ಲ ಮುಂದೆ ಬರುವಂಥ ಘಟನೆಗಳು. ಅಲ್ಲೆಲ್ಲೂಯ್ಯ. ಮುಂದಿನ ದಿನಮಾನದಲ್ಲಿ ಅಡುಗೆ ಮಾಡಲಿಕ್ಕೆ ನಿನ್ನ ಮನೆಯಲ್ಲಿ ಅಸಲೇ ಅವಕಾಶ ಇರಲ್ಲ ನಿಮಗೆ. ಎಲ್ಲ ಹೊರಗಿಂದ ತಗೊಂಬಂದು ತಿನ್ಬೇಕು ನೀನು. ಅವಾಗ ನೀವು ಬೈತಿರ್ತೀರ ನಿಮ್ಮ ಮಕ್ಕಳನ್ನ, ಹೊರಗಡೆ ಅವರು ಎಣ್ಣೆ ಯಾವಾಗ ಮಾಡಿದ್ರು ಹೆಂಗತ್ತಪ್ಪ ತಿನ್ನಬೇಡ್ರ ಕೇಳಿ ತಿಂತೀಯ ಬಿಡ್ತೀಯ ಅಂತಾರೆ ಅವರು. ಅಲ್ಲೆಲ್ಲೂಯ್ಯ. ಮೊನ್ನೆ ಒಬ್ಬ ನನ್ನ ಹತ್ರ ಬಂದು ಆಳ್ತಾ ಇಲ್ಲ, ಸಾರ್ ನನ್ನ ಮಗ ಕುತ್ಗಿಡ್ಕೊಂಡು ನನ್ನ ಮ್ಯಾಕೆ ಎತ್ಬಿಡ ಸಾರ್ ನಾನು. ಅಷ್ಟೇ, ಏನು ಮಾಡೋಕ್ಕಾಗಲ್ಲ. ಕುತ್ಗಿಡ್ಕೊಂಡು ಎತ್ತೇನೆ ಅಷ್ಟೇ ಆತ. ಬೈಬಲ್ ಅಂತ ಗೊತ್ತಾ, ತಂದೆ ತಾಯಿನ ರಂಪ ತಗೊಂಡು ಕೊಯ್ತಾರಂತೆ. ನಾನು ಹೇಳಿದ್ದು ಬೈಬಲ್ ಹಂಗೆ ಹೇಳೋದು, ಬೈಬಲ್ ಐತೆ ಅದು. ಏನು ಮಾಡೋದು, ತಂದೆ ತಾಯಿನ ಅವ್ರು ಹೇಳಿದ ಮಾತು ಕೇಳಿದಾಗ ರಂಪ ತಗೊಂಡು ಕೊಯ್ದು ಬಿಡ್ತಾರಂತೆ. ಅಂಥ ಕಠಿಣವಾದ ಕಾಲ ಬರ್ತಂತೆ. ಇಬ್ಬರು ಗಂಡು ಹೆಂಡತಿ ಒಂದಿನ ಏನು ಮಾಡಿ ಗೊತ್ತಾ, ನಾವು ಎಲ್ಲಿಗೆ ಹೋದ್ರೂ ನನ್ನ ಏನು ಮುದುಕರು ಭಾಳ ಕಾಟ ಆಯ್ತು ಅಂತೇಳಿ ಈಗ ವಸಂತ ಸರ್ ಹೋಗ್ಬೇಕಂತ ಅಲ್ಲಂತೆ ಅಮ್ಮ, ಸ್ಟೂರ್ ಹೋಗಿ ಬರೋಣ ಅಂತೇಳಿ. ಎಲ್ಲಿಗೆ ಹೋಗ್ಬೇಕು, ಸ್ಟೂರ್. ನಾನು ಮದುವೆ ಮಾಡ್ಕೊಂಡು ಇಷ್ಟು ದಿನ ಆಯಿತು, ಒಂದು ದಿನ ಆದರೆ ಕರ್ಕೊಂಡೋಗಿ ನನ್ನ ಜಗಳ ಇವು ನಮ್ಮ ಅಮ್ಮನ ಕರ್ಕೊಂಡು ಇವನು ಕರ್ಕೊಂಡು ಮಕ್ಳನ್ನ ಕರ್ಕೊಂಡು ಎಲ್ಲೋ ಅಪ್ಪ ದೇವ್ರೆ ಎಷ್ಟು ಹೇಳಿದ್ರು ಸುಧಾರಿಸೋಳ ಅಂತ ಅನ್ಕೊಂಡು ಒಂದಿನ ಇಬ್ಬರು ಗಣ್ಯತೆ ಗೊತ್ತಾ, ತಾಯಿನ ಮನೆಗೆ ಬಿಟ್ಟು ಬೀಗ ಹಾಕ್ಯಂದು 3 ದಿನ ಹೋಗ್ಯಾರಂತವ್ರು. ಅವಜ್ಜಿಗೆ ಊಟ ಇಲ್ಲ, ನೀರು ಇಲ್ಲ, ಏನೂ ಇಲ್ಲ. ಅವಜ್ಜಿ ಮನೆಗೆ ಹಂಗೇ ಇದಂತೆ. ಕಿಟಕಿಗಳೆಲ್ಲ ಹಾಕೋಯ್ರಂತ, ಯಾರು ನೋಡಿ ಬರ್ದಂತೆ. ಮತ್ತೆ ಈಗ ಎಂತೆಂಥ ಘಟನೆ ಕೇಳುವಾಗ ನಿಜವಲ್ಲ ನಮ್ಮ ಹೃದಯ ಹೊಡೆದೋಗುತ್ತೆ. ನೀನು ಏನು ಬಿತ್ತಿ ಅದನ್ನು ನೀನು ಕೊಯ್ಲೇ ಬೇಕೋ. ಅಲ್ಲೆಲ್ಲೂಯ್ಯ. ನೀನು ಏನು ಮಾಡ್ತಿ ಅದು ನಿನಗೆ ಮಾತ್ರ ಅದು ತಪ್ಪನೇ ಇದಿಲ್ಲ. ಅಲ್ಲೆಲ್ಲೂಯ್ಯ. ನಾನಿಲ್ಲ ಹೇಳ್ರಿ, ನಾನು ಹೇಳಿಲ್ಲ, ನನ್ನ ಬೈಬೇಡ್ರಿ. ಮತ್ತು ಬೈಬಲ್ ಹಂಗೆ ಹೇಳುತ್ತೆ ನಮಗೆ, ಮನುಷ್ಯನು ಬಿತ್ತಿದ್ದನ್ನು ಕೊಯ್ಯಬೇಕು. ಕಡ್ಲೆಕಾಯಿ ಬಿತ್ತಿದ ಮೇಲೆ ಕಡ್ಲೆಕಾಯಿನ ಕಿತ್ಕೊಂಬರಕ್ಕೆ ನೀನು ಹೋಗಿ ನಾನು ಏನು ಇವಾಗ ಕಡ್ಲೆಕಾಯಿ ಬಿದ್ದುಬಿಟ್ಟಿವಿ, ಔಡ್ಲೆ ರೇಟ್ ಜಾಸ್ತಿ ಆತಂದ್ರೆ ಔಡ್ಲೆ ಕೊಯ್ಕೊಂಬರಕ್ಕಾಗತ್ತಾ? ಅಲ್ಲೆಲ್ಲೂಯ್ಯ. ನೀನು ಏನು ಬಿತ್ತಿದೆ ಅದನ್ನೇ ಕೊಯ್ಬೇಕಾಯ್ತು ನಿನಗೆ. ಅದಕ್ಕೆ ಬೈಬಲ್ ಹೇಳ್ತಾ, ನೀವು ಒಳ್ಳೆ ಫಲ ಕೊಡ್ಬೇಕಂತ ಅನ್ಕೊಳ್ಳೋದ್ರಾಗಿನ ನೀವು ಒಳ್ಳೆಯದನ್ನು ಬಿತ್ತಿರಿ. ಅಲ್ಲೆಲ್ಲೂಯ್ಯ. ನೀವು ಒಳ್ಳೆಯದನ್ನು ಮಾಡಿರಿ. ನೀವು ಒಳ್ಳೆಯದನ್ನು ಮಾಡಲಿಕ್ಕೆ ನಮ್ಮ ಮನಸ್ಸು ಬೇಜಾರಾಯ್ತಂತೆ ನಮಗೆ. ಕೆಟ್ಟದ್ದು ಮಾಡೋಕೆ ನಮ್ಗೆ ಯಾವುದು ಬೇಜಾರಿಲ್ಲ. ನಮಗೆ ಕೆಟ್ಟ ಮಾರ್ಗ ಹೆಂಗಿದೆ ಅಂತ ನಮಗೆ ಅಗಲವಾಗಿದೆ. ಅಲ್ಲೆಲ್ಲೂಯ್ಯ. ಅಗಲವಾದ ಮಾರ್ಗದಲ್ಲಿ ಹೋಗುವವರು ಭಾಳ ಮಂದಿ. ಡ್ಯಾನ್ಸ್ ಮಾಡ್ಬೋದು, ಏನು ವೆಹಿಕಲ್ ಮಾಡ್ಕೊಂಡು ಹೋಗ್ಬೋದು. ಇಕ್ಕಟ್ಟಾದ ಬಾಗಲಲ್ಲಿ ಸ್ವಲ್ಪ ಮಂದಿ ಮಾತ್ರ ಹೋಗ್ಬೇಕಂತೆ. ಆ ಇಕ್ಕಟ್ಟಾದ ಬಾಗಲಲ್ಲಿ ಒಬ್ಬೊಬ್ಬರೇ ಹೋಗ್ಬೇಕು. ಇಬ್ಬರು ಹೋಗಂಗಿಲ್ಲ. ಮತ್ತೆ ಹಂಗೆ ಹೋಗ್ಬೇಕಾದ್ರೆ ಮತ್ತೆ ಅದು ಇಕ್ಕಟ್ಲಿದ್ದು ಹೋಗ್ಬೇಕಂತ ಹೇಳೋದು ಬೈಬಲ್. ಅಲ್ಲೆಲ್ಲೂಯ್ಯ. ದೇವ್ರ ರಾಜ್ಯ ಸೇರುವುದು ಅಷ್ಟು ಸುಲಭವಾದ ವಿಷಯವಲ್ಲ. ನೀನು ಒಳ್ಳೆ ಫಲವನ್ನು ಕೊಡದೆ ಹೋದ್ರಿನ ನೀನು ದೇವ್ರ ರಾಜ್ಯಕ್ಕೆ ಬಾಧ್ಯನಾಗಲಿಕ್ಕೆ ಸಾಧ್ಯವೇ ಇಲ್ಲ. ಅಲ್ಲೆಲ್ಲೂಯ್ಯ. ಹಾಗಾಗಿ ಇವತ್ತು ದೇವ್ರ ಮಕ್ಕಳಾದ ನಿಮ್ಮೆಲ್ಲರಿಗೂ ಒಂದು ವಿಷಯ ಹೇಳ್ತೀನಿ, ಒಳ್ಳೆ ಫಲ ಕೊಡೋಣ, ನಾವು ದೇವ್ರಿಗಾಗಿ ಬದುಕೋಣ. ಅಲ್ಲೆಲ್ಲೂಯ್ಯ. ಹೇಳುವ ಮಾತುಗಳನ್ನು ನಿಮ್ಮ ಹೃದಯದಲ್ಲಿ ಇಟ್ಕೊಳ್ರಿ. ಒಬ್ಬರು ಏನಾದ್ರು ನೀವು ಒಂದು ಒಳ್ಳೆ ಮಾತು ಹೇಳುವಾಗ ಅದನ್ನು ಅಂಗೀಕಾರ ಮಾಡ್ಕ್ಯ. ಒಬ್ಬರು ಏನೋ ಒಂದು ಬುದ್ಧಿ ಮಾತು ಹೇಳುವಾಗ ನೀವು ಅದನ್ನು ಅಂಗೀಕಾರ ಮಾಡಿರಿ. ಒಬ್ರು ಯಾರೋ ನಿಮ್ಮ ಸಿಟ್ಟಿನಿಂದ ಬೈದು ನಿಮ್ಗೆ ಏನಾರು ಒಂದು ಹೇಳುವಾಗ ಅವ್ರು ಯಾಕೆ ಬೈದಂತ ಅದನ್ನು ಅರ್ಥ ಮಾಡ್ಕೊಳ್ರಿ. ಪ್ರತಿ ಮಾತಿಗೆ ಎದುರು ಮಾತಾಡೋದನ್ನು ಕಲ್ತ್ಕೊಬೇಡ್ರಿ. ಅಲ್ಲೆಲ್ಲೂಯ್ಯ. ಅದು ನಿನ್ನ ಸಮಸ್ಯೆ ಮಾಡ್ತದೆ. ಹಂಗೆ ಉಪದೇಶವನ್ನು ಅಂಗೀಕಾರ ಮಾಡಿಕೊಳ್ಳುವ ಏನು ಅಂತ ಗೊತ್ತಾನು,
ಜೀವವನ್ನು ಹೊಂದಿಕೊಳ್ತಾನಂತೆ. ಅದಕ್ಕಾಗಿ ಇವತ್ತು ನಾನು ಫಲದ ಬಗ್ಗೆ ಕೇಳಿದ್ವಿ. ನಾವು ಫಲ ಕೊಡಬೇಕು ಏನು ಮಾಡ್ಬೇಕಂತ ಫಸ್ಟು ದೇವರಲ್ಲಿ ನೆಲೆಗೊಂಡಿರ್ಬೇಕು. ಎರಡನೇದಾಗಿ ದೇವರ ವಾಕ್ಯದಲ್ಲಿ ನಾವು ನೆಲೆಗೊಳ್ಳಬೇಕು. ವಾಕ್ಯವನ್ನು ಸುಗುಣವುಳ್ಳ ಹೃದಯದಲ್ಲಿ ನಾವು ಅದನ್ನು ಇಟ್ಟುಕೊಳ್ಬೇಕಾಗಿದೆ. ಮೂರನೇದಾಗಿ ದುಷ್ಟರ ಆಲೋಚನೆಲ್ಲ ತೆಗೆದುಹಾಕಬೇಕು. ಕೆಟ್ಟ ಆಲೋಚನೆ ತೆಗೆದುಹಾಕಬೇಕು. ಮೋಸ ಅನ್ಯಾಯದ ಮಾತುಗಳು ತೆಗೆದುಹಾಕಬೇಕು. ಪಾಪದ ಸಂಬಳ ತೆಗೆದುಹಾಕಬೇಕು. ಅವನ್ನ ತೆಗೆದುಹಾಕಿ ಪ್ರಾರ್ಥನೆ ಮಾಡ್ತಾ, ವಿಜ್ಞಾಪನೆ ಮಾಡ್ತಾ, ವಾಕ್ಯ ಓದುತ್ತಾ, ದೇವರಿಗೆ ಸಮಯ ಕೊಡುತ್ತಾ ಬೆಳೆಯೋದಾದ್ರಿಗಿನ ಅವನು ಹೆಂಗಿರ್ತಂತ ಅವನು ನೀರಿನ ಕಾಲುವೆಯಲ್ಲಿ ಬೆಳೆದಿರೋ ಮರ ಹೆಂಗೆ ಹಚ್ಚ ಹಸಿರಾಗಿರ್ತತೋ ಹಾಗೆ ಅವರು ಸಮೃದ್ಧಿಯಾಗಿರ್ತಾರೆ ಅಂತ ಅವರು. ಅಲ್ಲಲ್ವಿಯಾ ಅವ್ರು ಯಾವತ್ತಿಗೆ ಯಾವುದಕ್ಕೂ ಬಗ್ಗನೇದಿಲ್ಲ ಅಂತ ಸರಿ. ಅವರು ಎಲೆ ಅದರ ಎಲೆ ಬಾಡುವುದೇ ಇಲ್ಲ, ಅದರಂತೆ ಅವನ ಕಾರ್ಯವೆಲ್ಲ ಸಫಲ ಅಂತೆ. ಯಾವುದನ್ನ ಒಂದು ಆಫೀಸ್ಗೆ ಹೋದ್ರೆ ಕೆಲಸ ಆಗುತ್ತಾ, ಮನೆಗೆ ಹೋದ್ರೆ ಕೆಲಸ ಆಗುತ್ತಾ, ಅಂಗಡಿ ಹೋದ್ರೆ ಕೆಲಸ ಆಗುತ್ತಾ, ಹೊಲಕ್ಕೆ ಹೋದ್ರೆ ಕೆಲಸ ಆಗುತ್ತಾ, ಎಲ್ಲಿ ಹೋದ್ರೂ ಅವನಿಗೆ ಕೆಲಸನೇ ಕೆಲಸ ಆಗುತ್ತಂತೆ. ಅವನಿಗೆ ಕೆಲಸನ ಕೈ ಹಾಕಿದ್ದೆಲ್ಲ ದೇವರು ಅವನನ್ನು ಸಫಲಪಡಿಸ್ತಾನಂತೆ. ಯಾರನ್ನ? ದೇವರಲ್ಲಿ ನೆಲೆಗೊಂಡಿರೋವನ್ನ, ದೇವ್ರ ವಾಕ್ಯಕ್ಕೆ ವಿಧೇಯನಾದವನ, ದೇವ್ರ ವಾಕ್ಯದ ಜೀವನ ಮಾಡ್ಬೇಕಂತ ತೀರ್ಮಾನ ತೆಗೆದುಕೊಂಡ ವ್ಯಕ್ತಿನ ದೇವರು ಅಧಿಕವಾಗಿ ಅವನನ್ನು ಆಶೀರ್ವಾದ ಮಾಡ್ತಾನೆ. ಆಮೇಲೆ ಹಲ್ಲೆಲೂಯಾ. ಆದ್ದರಿಂದ ನಾನು ಇವತ್ತು ದೇವ್ರ ವಾಕ್ಯಕ್ಕೆ ಒಳಗಾಗೋಣ. ದೇವರು ಖಂಡಿತ ನಿಮ್ಮನ್ನು ಆಶೀರ್ವಾದ ಮಾಡ್ತಾನೆ. ಕಣ್ಣುಗಳು ಮುಚ್ಚಿಕೊಂಡು ನಾವು ಪ್ರಾರ್ಥಿಸೋಣ. ಸಮಯದಲ್ಲಿ ಸ್ತೋತ್ರ ದೇವ ಕರ್ತನಿಸಿದೇವ್ರಿ. ಅಪ್ಪ ದೇವ, ಈ ಒಂದು ಒಳ್ಳೆಯ ಸಮಯಕ್ಕೆ ದೇವನಿಗೆ ಸ್ತೋತ್ರ. ನಮ್ಮೆಲ್ಲರ ಆಶೀರ್ವಾದ ಮಾಡಿ ಬಲಪಡಿಸು. ಕೇಳಿದ ವಾಕ್ಯವನ್ನು ಸಹ ಕರ್ತನಿಸಿ ನೀನು ಆಶೀರ್ವಾದ ಮಾಡಿ ನಡೆಸಬೇಕೆಂದು ಬೇಡಿಕೋತೀವಿ. ವಾಕ್ಯದೆಲ್ಲ ಮರ್ಮವನ್ನು ತಿಳಿಸಿದಕ್ಕಾಗಿ ಸ್ತೋತ್ರ, ಬಲಪಡಿಸಿದಕ್ಕಾಗಿ ಸ್ತೋತ್ರ ಮಾಡ್ತೀನಿ ಕರ್ತನಿಸಿದೇವ್ರಿ.